ಗುಣಿಗೆ ಮಣಿಯುವೆನು. ನಿಜವನ್ನರಿಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜ ತೋಳ್ಮಾನ ಮುರಳಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನತೆ. ಸಿದ್ಧಾರೂಢರಿಗೆ ನತನತೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳು ತನಕ ಬಾಳ ಕೂತಲೆರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನ ಮೂಲೋ ಗುರುಮೂರ್ತಿ ಪೂಜ ಮೂಲಂ ಗುರುಪಾದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮುಕ್ತಿ ಮೂಲೋ ಗುರುಕೃಪಾ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಯಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಯಜ್ಞವಲ್ಕ್ಯ ಮೈತ್ರಾದೇವಿಯ ಸಂವಾದ ರೂಪವಾದ ಪರಮಾನುಭವ ಬೋಧೆ ಗ್ರಂಥದ 5ನೆಯ ಸೂತ್ರದ ಯಾವ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಯಾವ ಸೂತ್ರದಲ್ಲಿ ಪರದೋಳು ಆಕಸ್ಮಿಕ ಆದನು ಆ ಕಲ್ಪಿತ ಪುರುಷ ಅಖಿಳ ಭಾವದ ಒಡಗೂಡಿ ಅಂತ ನಿನ್ನೆ ಹೇಳಿದ್ರು. ಜಗತ್ತಿನಲ್ಲಿ ವಿಚಿತ್ರವಾದ ಸೃಷ್ಟಿ ಅಂತ ಹೇಳಿವಲ್ಲ, ನಾವ್ಯಾರು ದತ್ತಾತ್ರೇಯನಿಗೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ, ಅವನಿಗೆ 3 ಮುಖ, ನಮಗೆ 1 ಮುಖ ಅದ. ರಾವಣನಿಗೆ 10 ಮುಖ. ಇದು ವಿಚಿತ್ರ ಅಲ್ಲ, ಸೃಷ್ಟಿಯಲ್ಲಿ ಅನುಭವಕ್ಕಾಗಿವು. ಅದೇ ರೀತಿಯಾಗಿ ಆ ಸಚ್ಚಿದಾನ ಪರಬ್ರಹ್ಮದಲ್ಲಿ ಯಾವ ದಶಭಾವ ಅಂದ್ರೆ 10 ಲಕ್ಷಣದಿಂದ ಕೂಡಿಕೊಂಡ ಯಾರು ಆ ಕಲ್ಪಿತ ಪುರುಷನಾದ ಜೀವನೆ ಅಂತ ಅರ್ಥ ಮಾಡಿ ಅದನ್ನು ಬಿಡಬಾರದು. ಕಲ್ಪಿತ ಪುರುಷನ ಮುಂದೆ ಪರಿಕಿಸು ನೀರೇ ಕಲ್ಪಿತನೇ ಅಹಂ ಭಾವ ಪರನು ಯಜ್ಞ ಭಾವ ಸಹಿತನೆಂದು
ಸರಸಿದ ದಳನೇತ್ರೆ ಕೇಳು ಆ ಪ್ರಕೃತಿ ಭಾವದರನೆಂದು ಅಹಂಭಾವ ತ್ರಿಯದರುಷಿ ಅಂತ ಇಲ್ಲಿ ಹೇಳಿ ಇದರ ಅರ್ಥ ಏನ್ ಮಾಡ್ತಾರಂದ್ರೆ, ನೀರೇ ಅಂದ್ರೆ ಹೇ ಸ್ತ್ರೀಯಳೆ ವಿಚಾರವನ್ನ ಮಾಡೋದು, ಪರೀಕ್ಷಿಸು ಅಂದ್ರೆ ವಿಚಾರ ಮಾಡೋದು. ಏನು ವಿಚಾರ ಮಾಡೋದು? ಕಲ್ಪಿತ ಜೀವನೇ ಅಹಂಭಾವ ಪರನು. ಆ ಪರಮಾತ್ಮನಿಗೆ ಅಹಂಕಾರ ಬಂದಿಲ್ಲ. ಆ ಪರಮಾತ್ಮನಲ್ಲಿ ತೋರಿದ ಕಲ್ಪದ ಜೀವ ಏನನ, ಈ ಜೀವ ಏನ್ ತಿಳ್ಕೊಂಡಂದ್ರೆ ನಾನೆಂಬ ಭಾವನೆಯಿಂದ ಕೂಡಿದ್ ನೋಡೋಣ. ಯಾವುದರಲ್ಲಿ ಕೂಡೇನ ಅದೇ ನಾನಂದ ಬಿಟ್ಟವನು, ಯಾವುದ್ರಲ್ಲಿ ಕೂಡೇನ ಅದೇನ ಆನಂದ. ವೈದಿಕ ವೃತ್ತಿಯಲ್ಲಿ ಕೂಡಿದವನು ನಾ ಡಾಕ್ಟರ್ ಅಂದ್ಬಿಟ್ಟವನು, ಮತ್ತ ಇನ್ನು ಅಕ್ಕ ಸಾಲಿಗ ಬಂಗಾರ ಮಾಡೋನು ಅಕ್ಕ ಸಾಲಿಗ ನಾನಂದ. ಈ ರೀತಿ ವ್ಯವಹಾರ ಏನು ಮಾಡ್ತೀವಿ ಅವನ್ನೆಲ್ಲ ನಾನು ಅಂತ ಅನ್ಕೊಂಡಿವಿ ನೋಡು. ಅವೆಲ್ಲ ನೀನೇನು, ನೀನು ವೈದ್ಯನಲ್ಲ ಅಥವಾ ಇನ್ನೊಂದಲ್ಲ ಏನೊಂದಲ್ಲ, ನೀನೊಬ್ಬ ಪುರುಷ, ಒಬ್ಬ ಜೀವಿಲ್ಲ. ಆದ್ರೂ ಕೂಡ ಇಲ್ಲಿ ಏನು ಬಂತು ಅಂದ್ರೆ ಉಪಾಧಿಗಳನ್ನ ನೋಡಿ ಅದೇ ಉಪಾಧಿಯ ನಾನಂತ ಅನ್ಕೊಂಬಿಟ್ಟವನು. ಹಾಗಾಗಿ ಅಲ್ಲಿ ಅಗ್ನಿಭಾವ ಸಹಿತನೆಂದು ನಾನು ಮುಂದೆ ಏನ್ ತಿಳ್ಕೊಂಡವನು, ನಾನು ಅಜ್ಞಾನಪ್ಪ, ನನಗೆ ಏನು ಇನ್ನೂ ತಿಳಿದಿಲ್ಲ ಅಂತ ಅನ್ನೋರು ಬೇರೆ, ತಿಳಿಯೋದೇ ಇಲ್ಲ ಅಂತ ಅನ್ನೋರು ಬೇರೆ, ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡೋನು ಬೇರೆ. ಇಲ್ಲಿ ಯಾರಂತ ಏಕಂ ಏವಂ ಅದ್ವಿತೀಯ ಬ್ರಹ್ಮನಲ್ಲಿ ಅದು ಏಕೋ ಭಾವ ಅಂದ್ರೆ ಒಂದೇ ಒಂದದ, ಬರೀ ಆನಂದ ಸ್ವರೂಪ. ಅಲ್ಲಿ ತಿಳಿಯೋನಿಲ್ಲ, ತಿಳಿಸೋನಿಲ್ಲ, ತಿಳ್ಕೋನಿಲ್ಲ. ಈಗ ಇಷ್ಟೆಲ್ಲ ನಾವು ತಿಳಿಸ್ತೀವಿ ಅಂತ ಎಲ್ಲ ವೇದ ಉಪನಿಷತ್ತು ಆಗಮ ಉಂಟವಲ್ಲ, ಯಾರನ್ನ ತಿಳ್ಸಕ್ ಹೊಂಟಾವ? ಇವೆಲ್ಲ ತಿಳಿಸೋದು ನಮ್ಮನ್ನೇ ತಿಳ್ಸಕ್ ಹೊಂಟಾವ. ಅಂದ್ರೆ ನಾನೇ ಇದ್ದು ನನ್ನ ತಿಳಿದಿಲ್ಲ, ಅದಕ್ಕೋಸ್ಕರ ಅವೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತಾರ. ನಿನ್ನ ನೀ ತಿಳ್ಕೊಂಡಿದ್ರೆ ನಿನಗೆ ತಿಳಿಸುವ ಪ್ರಯತ್ನ ಇದ್ದಿಲ್ಲ, ಅವಶ್ಯಕತೆ ಇದ್ದಿಲ್ಲ. ಹಾಗಾಗಿ ಇಲ್ಲಿ ಅನೇಕ ಭಾವದಿಂದ ಕೂಡಿ ಕಲ್ಪಿತ ಪುರುಷನು ಏನಂದ, ದ್ವೈತವು ಸಿದ್ಧಿಸುವುದೆಂದು ಉತ್ತರವನ್ನ ಹೇಳ್ತಾರೆ. ಯಾಕಂದ್ರೆ ಮುಂದ ವಿದ್ಯಾರೂಪನು ತಾನು ಅವಿದ್ಯಾತ್ಮಕನು, ವಿದ್ಯಾಮಯನು, ತ್ರಿವಿಕೃತಿಗಳನ್ನು ವೃದ್ಧೆ ಕೇಳಿ ಜಗತ್ ಬೀಜನು, ಬಳಿಕ ಭೂಜ ಅದ್ವಿತಿ ಎನಿಸುವನು ಅವನಿಂತು ಅಂಥೇಳಿ ಆ ಒಂದು ಕಮಲದಂತ ಕಣ್ಣುಳ್ಳ ಮೈತ್ರಿ ನೀನು ಕೇಳು. ಆ ಪ್ರಕೃತಿ ಭಾವದರ ಅಂದ್ರೆ ಪ್ರಕೃತಿ ಅಂದ್ರೆ ಏನು? ದೇಹ ಅಂತ. ಪ್ರಕೃತಿಗೆ ದೇಹ ಅನ್ಬೇಕು, ಪ್ರಕೃತಿಗೆ ಪ್ರಪಂಚ ಅನ್ಬೇಕು, ಪ್ರಕೃತಿಗೆ ಜಗತ್ ಅನ್ಬೇಕು. ಶಬ್ದಗಳು ಬೇರೆ, ಇರೋದೊಂದೇ. ಇಲ್ಲಿ ದೇಹ ಆದಲ್ಲ, ದೇಹ ಅಂತೀವಿ, ತನು ಅಂತೀವಿ, ಶರೀರ ಅಂತೀವಿ. ತನು ಬೇರೆ, ದೇಹ ಬೇರೆ, ಶರೀರ ಬೇರೆ. ಒಂದಕ್ಕ ಅನಂತ ಹೆಸರುಗಳು ಬಂದಂತೆ ಇಲ್ಲಿ ಪ್ರಕೃತಿ ಭಾವದರ ಅಂದ್ರೆ ತಾನು ದೇಹದೊಳಿದ್ದು ತಾನಿದ್ದ ದೇಹವೇ ತಂದು ಅಂತ ತಿಳ್ಕೊಂಬಿಟ್ಟ. ನಾವೇನ್ ತಿಳ್ಕೊಂಡಿವಿ? ಏನ್ ಕಾಯಕ ಮಾಡ್ತೀವಿ ಅದೇ ನಾನಂತ ಅನ್ಕೊಂಬಿಟ್ಟಿವಿ. ಏನಪ್ಪ ಯಜಮಾನ ನೀನು ಯಾರು ನೀನು ಏನ್ ಮಾಡ್ತಾನೆ? ನಾವು ರೈತರ ಅಂದ್ಬಿಡ್ತೀನಿ. ನೀನು ಉದ್ಯೋಗಿ ಏನಂತ ಕೇಳಿರಣ್ಣ ಅವರು. ನೀನ್ ಯಾರಂತ ಕೇಳಿದ್ರೆ ನಾ ರೈತ ಅಂದ. ನೀನ್ ಯಾರಪ್ಪ ಅಂದ್ರೆ ನಾನು ವ್ಯವಹಾರಿಕ ಅಂದ. ನೀನ್ ಯಾರಂದ್ರೆ ಮೊದಲು ಹೇಳಿದಂಗ ವೈದ್ಯ ಅಂದ. ನೀ ಯಾರು ಅಂದ್ರೆ ನಾನು ಮಂತ್ರಿ ಅಂದ. ನೀನ್ ಯಾರಂದ್ರೆ ನಾನು ML ಅಂದ. ಇವೆಲ್ಲ ನಿಜವಾಗಿ ನಾವೇನಂದ್ರೆ ನಾವಲ್ಲ. ಸುಮ್ಮನೆ ಇವರು ಭಾವನೆಗಳನ್ನು ಆರೋಪ ಮಾಡಿಕೊಂಡು ಆ ಭಾವನೆಗಳೇ ನಾನು ಅಂತ ತಪ್ಪು ಕಲ್ಪನೆ ಆಯ್ತು.
ಇದರಿಂದ ಮುಂದೇನಾಯ್ತು? ನಾನೆಂಬ ಬುದ್ಧಿ ಅನ್ನೋದು ಯುಕ್ತಿ ಆಯ್ತು. ಬುದ್ಧಿ ಅಹಂಭಾವ ಬಂತಿಲ್ಲ. ಅಲ್ಲಿ ಬುದ್ಧಿ ಇದ್ರೆ ಅದು ನಾನಂತ ನಿಶ್ಚಯ ಮಾಡಕ್ ಬರ್ತದ. ನಿಶ್ಚಯ ನಿರ್ಣಯ ಮಾಡೋದು ಬುದ್ಧಿ ಅಂತೀವಲ್ಲ, ನೀನಂತ ತಿಳ್ಕೊಂಡ ಜೀವಾತ್ಮ ಹೌದು ಹೌದು ಅಂಬ ಒಬ್ನು ಬೇಕಲ್ಲ ಸಾಕ್ಷಿ. ಅದಕ್ಕೆ ಬುದ್ಧಿ ಅಂತೂ ಹೌದು ನೀ ಜೀವನ ಅಂದ್ಬಿಡ್ತದ. ನೀನು ಜೀವ, ನೀನು ದೇಹನೇ ಅನ್ನುವ ಬುದ್ಧಿಯಿಂದ ಕೂಡಿಕೊಂಡ. ಮೊದಲೇನೋ ದೇಹ ಭಾವದಲ್ಲಿ ಕೂಡಿದ, ಅದಕ್ಕೆ ನಿಶ್ಚಯ ಮಾಡಕ ಬುದ್ಧಿ ಒಂದು ಸಾಕ್ಷಿ ಆಯ್ತು. ಅದು ಕೂಡಿ ಇದಂ ಭಾವತ್ರಿಯದರ್ಶಿ ಅಂದ್ರೆ ಈ ಮುಂದಾದ ಅನಂತ ಭಾವಗಳು ಬಂದವು. ಯಾವ ಭಾವ ಅಂದ್ರೆ ದೇಹ ಭಾವ, ಸ್ಥೂಲ ಸೂಕ್ಷ್ಮ ಕಾರಣ ಈ ಅವಸ್ಥೆಗಳು. ಮತ್ತು ಅವನೇನ್ ತಿಳ್ಕೊಂಡ ಅಂದ್ರೆ ವಿದ್ಯಾ ಅವಿದ್ಯಮಯ ಪ್ರಕೃತಿಗಳನ್ನು ಒಂದ್ಸಲ ಅಂದ, ಇವನ್ನ ತಿಳಿಯೋನು ನಾನಂದ. ಆಮೇಲೆ ಮತ್ತೆ ವಿದ್ಯಾರೂಪರಂದ್ರೆ ಕೊನೆಗೆ ಹೋದ ತನ್ನ ನಿಜ ಸ್ವರೂಪವನ್ನ ಅರಿತವನು ಅನ್ಕಂಡ. ನಂದ ನಿಜವಾದ ಸ್ವರೂಪ ಅರಿತವನು. ಯಾಕಂದ್ರೆ ಇದರಿಟ್ಟು ಅರಿಯೋನು, ಘಟವನ್ನ ನೋಡುವಂತವನು. ಘಟವನ್ನ ಎದುರಿಗೆ ಇಟ್ಟು ನೋಡ್ತಾನಿಲ್ಲ ಕೊಡ. ಆ ಕೊಡಕ್ಕೆ ಏನಾದ್ರೂ ಆದ್ರೆ ನೋಡಿದವ್ರಿಗೆ ಏನಾದ್ರೂ ಆತದೇನು? ಕೊಡ ನೋಡುವವನಿಗೆ ಕೊಡ ನೋಡ್ತಾನ ಅಂತಂದ್ರೆ ಕೊಡಕ್ಕಿಂತ ಮೊದಲು ಇವನು ಬ್ಯಾರೆ ಅನ್ನ. ಇಲ್ರಿ ಬೇರೆ ಹೆಂಗಿರ್ತಾನಂದ್ರೆ ಕೊಡವೇ ತಾನಾದರೆ ಕೊಡವನ್ನು ಅರಿಯಲಿಕ್ಕೆ ಬರುವುದಿಲ್ಲ. ಈಗ ಬ್ಯಾರೆ ಇದ್ದಿದಂತೆ ಗೊತ್ತಾದ ಮೇಲೆ ಆ ಗಿಡಕ್ಕೆ ಯಾರನ್ನು ಕೊಡ್ಲೆತಾನೆ ಕಡಿತಾರ ಅಂತ ಇಟ್ಕೊ. ಅಥವಾ ಆಡು ಕುರಿ ಮೀಸರು ಆ ಕುಡುವಲ್ಲಿಂದ ಮೇಲೆ ತಪ್ಪಲ್ನ ಕತ್ತರಿಸಿ ಹಾಕ್ತಾರಲ್ಲ, ಗಿಡಕ್ಕೆ ಕಡ್ದದ್ದು ಗಿಡವನ್ನ ಕತ್ತರಿಸೋರು. ಮತ್ತೆ ನಿನಗೇನು ಸಂಬಂಧ ಅದೇನು? ಯಾಕ ಗಿಡ ಬೇರೆ ನೀನು ಬೇರೆ ಅಂತ ತಿಳ್ಕೊಂಡಿದ್ದಿ. ಅದರಂತೆ ಈ ದೇಹ ಅನ್ನುವಂಥದ್ದು ನೀ ತಿಳಿದಿದ್ದಂದ್ರೆ ದೇಹ ಬೇರೆ ಆದಿಲ್ಲ. ಒಂದು ನಿರ್ಣಯ ಬೇರೆ ಇದ್ದದಕ್ಕೆ ನಾ ದೇಹವನ್ನ ಅರಿಯುತ್ತೇನೆ ಅಂದಾಗ ಈ ದೇಹಕ್ಕೆ ನಾನಾ ತರಹದ ಕಷ್ಟಗಳು ಬರ್ತಾವ. ಗಿಡಕ್ಕೆ ಕೊಡಲಿಂದ ಬಡದಂಗ, ಕುಡುಗೋಲಿಂದ ಕತ್ತರಿಸಿದಂಗ ನಾನಾ ರೀತಿ ಅನಂತ ಕ್ರಿಯೆಗಳಿರ್ತಾವ. ಅದರಂತೆ ಪ್ರಾರಬ್ಧ ಅನುಸಾರವಾಗಿ ದೇಹಕ್ಕೆ ದುಃಖಗಳು ಬರ್ತಾವ. ಕೆಲವು ಸಲ ಸುಖನೂ ಬರ್ತದ, ಕೆಲವು ಸಲ ಮಿಶ್ರನೂ ಬರ್ತದ. ಈ ಯಾವುದಕ್ಕೆ ಬರೋದು? ಈ ದೇಹ ಆ ಗಿಡದ ಕೊಂಬೆಗಳಿಗೆ, ಈ ದೇಹದ ಇಂದ್ರಿಯಗಳಿಗೆ ವಿನಃ ನಿನಗೇನು ಸಂಬಂಧ? ನಮಗೇನಾಗಿದೆ ಈಗಂದ್ರೆ ಈ ದೇಹಕ್ಕೆ ಏನಾದ್ರೆ ನನಗೆ ಆಯ್ತಂತ ನಾವೇನ್ ಮಾಡ್ತೀವಿ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಎರಡು ನಮ್ಮನೆ ಹೇಳ್ತಾನೆ ಅವನು. ಇಲ್ಲಿಂದ ಹೋದಾಗ ಇಲ್ಲಪ್ಪ ನನಗೆ ಆರಾಮಿಲ್ಲ, ನನ್ನ ದೇಹಕ್ಕೆ ಸರಿ ಇಲ್ಲ ಅಂತ ಹೇಳಿಕಂತ ಎಲ್ಲಿ ಹೋಗ್ತೀವಿ? ದೇಹ ನಾನು ಅಂತ ತಿಳ್ಕೊಂಡು ದೇಹಕ್ಕೆ ಏನಾನ ಆಗದಂತ ದವಾಖಾನೆಗೆ ಹೋಗ್ತೀವಿ. ಅಲ್ಲಿವರೆಗೇನು ನನ್ನ ದೇಹಕ್ಕೆ ಏನಾಗದ, ನನ್ನ ಶರೀರಕ್ಕೆ ಏನೂ ಆಗ್ಯದ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಕೇಳ್ತಾನ, ಹೌದಪ್ಪ ಎಲ್ಲಿ ಏನೇನು ಆತದಂತ ಕೇಳ್ತಾನ. ಅವನು ಎಲ್ಲಿ ಏನೇನಾದ್ರೆ ಮನಸ್ಸಿಗೆ ಬುಗುಲು ಆತದ್ರಿ, ಆಮೇಲೆ ಬುದ್ಧಿಯಲ್ಲಿ ವಿಚಿತ್ರ ಆಗ್ತದ್ರಿ, ಭಯದಂಗ ಆಗ್ತದ್ರಿ, ಮತ್ತೆ ಕೈಯಲ್ಲಿ ಏನೋ ಆದಂಗ ಆತದ್ರಿ, ಕಾಲಲ್ಲಿ ನೋವು ಆತದ್ರಿ ಅಂತ ಹೇಳ್ತಲ್ಲ ಅಲ್ಲಿ. ಮತ್ತೆ ಅವನು ತಿಳಿದು ಹೇಳ್ತದಿಲ್ಲ. ಇಲ್ಲಿದ್ರೆ ದೇಹಕ್ಕೆ ಹುಷಾರಿಲ್ಲ ಅಂದೆ, ಅಲ್ಲಿ ಹೋದ್ಮೇಲೆ ಮನಸ್ಸಿಗೆ ಸರಿ ಇಲ್ಲ ಅಂತಿದ್ದೆ. ಮತ್ತೆ ಯಾವುದು ನೀನು ಅಂತಿದ್ರಾಗ ಮನಸ್ಸು ನೀನು ದೇಹ ನೀನು ವಿಚಾರ ಮಾಡ್ಬೇಕಲ್ಲ.
ಈ ಮನಸ್ಸನು ನೀನಲ್ಲ. ಅಲ್ಲಿ ಹೋದ್ಮೇಲೆ ಹೇಳ್ತದೆ ಮನಸ್ಸಿಗೆ ಭಯ ಆಗ್ತದ್ರಿ ಅಂತ ಹೇಳ್ತೈತಿ, ಮನಸ್ಸು ಚಂಚಲ ಆಗ್ತದೆ ಅಂತ ಹೇಳ್ತೈತಿ, ಬಹಳ ಭಯ ಆಗ್ತದಂತ್ರಿ. ಆಮೇಲೆ ಬುದ್ಧಿಗೆ ಏನು ಮಾತಾಡಿದ್ರು ನೆನಪೇ ಇರಂಗಿಲ್ರಿ ಅಂತ ಹೇಳ್ತೈತಿ. ಎಲ್ಲವೂ ಹೇಳ್ತಿದ್ದಲ್ಲ. ಇದ್ರಾಗ ಯಾವ್ದು ನೀನು, ಯಾವ್ದು ನೀನು, ಯಾವ್ದು ನೀನಲ್ಲ. ಯಾಕಂದ್ರೆ ಎಲ್ಲ ನೀನೇ ತಿಳಿದಿದ್ದಿ. ಈ ದೇಹ ನಾನಂತ ಅಂದಾಗ ಕೂಡ ದೇಹಕ್ಕಾದದ್ದನ್ನು ತಿಳಿದೇ ಹಿಡಿದಿಲ್ಲ. ಅಲ್ಲಿ ಹೋದ್ಮೇಲೆ ದೇಹ ಬಿಟ್ಟು ದೇಹದಲ್ಲಿ ಒಳಗ ಆಗುವಂತ ಏನು ನೋವುಗಳನ್ನ ನೀನಲ್ಲಿ ಹೇಳ್ತೈತಿ. ಅಂದ್ರೆ ಒಳಗಿಂದು ನೀನೇ ತಿಳಿದಿಲ್ಲ. ಅಂದ್ರೆ ಒಳಗಿಂದು ನೀನೆಲ್ಲ ಹೊರಗೆ ತೋರ್ತಕ್ಕಂಥ ದೇಹನು ನೀನಲ್ಲ ಅಂತ ಅರ್ಥ ಆಯ್ತಲ್ಲ, ಅಲ್ಲವೇ ಅಲ್ಲ. ಹಾಗಾಗಿ ಇಲ್ಲಿ ಅರಿವ ಮರವೆಗಳಿಂದ ಕೂಡಿದವನು ನಾನು ಒಂದೊಂದ್ಸಲ ಏನ್ ಹೇಳ್ತೇನೆ ಅಂದ್ರೆ ವಿದ್ಯಾತ್ಮಕನು ನಾನು ಅವಾಗ ಮಾಡ್ತಿದ್ದೀನಿ, ಈಗ ತಿಳಿದನೆ, ಅಥವಾ ಈಗ ತಿಳಿದನೆ ಮೊದಲು ಮಾಡ್ತೇನೆ. ನಿನಗ ಭ್ರಮೆ ಹಿಡದ, ಮೊದಲನು ಮಾಡ್ತಲ್ಲ ಈಗನೂ ಮಾಡ್ತಲ್ಲ. ನಿನಗ ಎಲ್ಲ ತಿಳಿದ, ನಿನಗ ಹಂಗ ಭ್ರಮೆ ಆಗ್ಯದ, ಹುಚ್ಚಿಡದ ಅಂತ. ಮೊದಲು ನಾ ಸಣ್ಣವನಿದ್ದಾಗ ಮೊದಲು ಏನಿದೆ, ಸಣ್ಣವನಿದ್ದೆ. ಸಣ್ಣವಂದ್ರೆ ಏನು, ದೇಹ ಎಷ್ಟಿತ್ತು ನಿಂದು, ಬಹಳ ಸಣ್ಣದಿತ್ತು. ಆ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ದೇಹದಿಂದ, ಮನಸ್ಸಿನಿಂದ, ಇಂದ್ರಿಯಾದಿಗಳಿಂದ ಏನೇನು ಆಡಿದ್ದಿ, ಮಾಡಿದ್ದಿ, ಏನು ಹೊಡೆದಿದ್ದಿ, ಏನು ಬಡಿಸಂಡಿದ್ದಿ ಎಲ್ಲ ನೆನಪಾದಲ್ಲಿ ನಿನಗೆ. ಯಾವಾಗ ನೆನಪಾದ? ಈಗ ದೊಡ್ಡವನಾಗಿದಲ್ಲ. ಚಿಕ್ಕವನು ದೊಡ್ಡವನ ಆವಾಗ ಕನಿಷ್ಠ 10-12 ವರ್ಷ ಹೆಚ್ಚು ಕಮ್ಮಿ ಬೇಕು. 8 ವರ್ಷದಾಗ ಬಾಲಕ, ಈಗ 20 ವರ್ಷದಾಗ ಹೇಳ್ತಿದ್ದೆ ಅವಾಗ ಅಂತ ಹೇಳ್ತಿದ್ದೆ. ಅಂದ್ರೆ 20 ವರ್ಷದ ಹಿಂದೆ ಹುಡುಗ ಆದಾಗ ಯಾರಿಗೆ ಹೊಡೆದಿದ್ದೆ, ಒಡಿಸಂಡಿದ್ದೆ ಎರಡು ನೆನಪಾದಿಲ್ಲ ನಿನಗೆ. ಅಂದ್ರೆ ಆವಾಗ ಯಾರಿದ್ರು? ದೇಹ ಬಾಲಕನಾಗಿದ್ರು ಕೂಡ ಜೀವಾತ್ಮ ನೀನು ಅಲ್ಲಿ ಇದ್ದಿ, ಅವಾಗನೇ ಇದ್ದಿ, ಅರಿವ ಜ್ಞಾನ. ಇಲ್ಲಂದ್ರೆ 20 ವರ್ಷ ಆದ್ಮೇಲೆ ಅವಾಗ ತಿಳಿದದ್ದು ಈಗ ಹೆಂಗೆ ಹೇಳ್ತದ್ದೋ ನೀನು? 3 ದಿನ ಹಿಂದೆ ಊಟ ಮಾಡಿದ್ದು ಏನಾದ್ರೆ ಜಲ್ದಿ ಹೇಳಕ್ ಬರಂಗಿಲ್ಲ. ಅವಾಗ ಆದದ್ದು ಈಗ ಹೇಳ್ತಿದ್ದಿ ಅಂದ್ರೆ ಆವಾಗ ತಿಳಿದಂಥವನು ಈಗನು ಇದ್ದಿ ಅಂತ. ಈಗ ಏನಾದ ಯೌವನದಲ್ಲಿ ಏನಾನ ಆದದ್ದೇನ ಪ್ರಾಯದ ಗಾಯಗಳು, ಈ ಗಾಯಗಳನ್ನ ಮುಂದ ನೀನು 50 ವರ್ಷ ಆದ್ಮೇಲೆ ಹೇಳ್ತಿದ್ದಿ ಅಂದ್ಮೇಲೆ ಈಗ 30, 20, 50 ವರ್ಷ ಡಿಫರೆನ್ಸ್ ಆಯ್ತು, ವ್ಯತ್ಯಾಸ. ಮತ್ತೆ ಬಾಲಕ 8 ವರ್ಷದ್ದು, 20 ವರ್ಷದ್ದು, 50 ವರ್ಷದ್ದು ನೀ ಹೇಳ್ತಿದ್ದಂದ್ರೆ ಎಲ್ಲಾ ವರ್ಷದ ದೇಹಗಳಲ್ಲಿ ನೀನು ಅರಿಯೋನು ಸದಾ ಕಾಲ ಇದ್ದಿ ಅಂತ ಅರ್ಥ ಆಯ್ತು. ಅದು ನಮಗೇನಾಗ್ಯದ, ಅವಾಗಿಂದ ಬೇರೆ, ಇವಾಗಿಂದ ಬೇರೆ, ಮುಂದಿಂದ ಬೇರೆ. ನಿನಗೆ ಬ್ಯಾರಿಲ್ಲ, ನೀ ಬ್ಯಾರೆ ಇದ್ರಲ್ಲ. ದೇಹಕ್ಕೆ ಬೇರೆ ಬೇರೆ ಅವ. ದೇಹ ಬಾಲ್ಯಾವಸ್ಥೆ ಬೇರೆ, ಯೌವನಾವಸ್ಥೆ ಬೇರೆ, ಮೊಪ್ಪಾವಸ್ಥೆ ಬೇರೆ. ಈ ರೀತಿ ಬೇರೆ ಇರುವಂತ ವೃದ್ಧೆ ಕೇಳು ಅಂದ್ರು. ವೃದ್ಧೆ ಅಂದ್ರೆ ಮನೋಹರಳಾದ ಮೈತ್ರಿಯೇ ಕೇಳು. ನೀನು ಮನೋಹರ ಅಂದ್ರೆ ಆಕೆ ದೇಹವನ್ನು ವರ್ಣನೆ ಮಾಡಕತ್ತಿಲ್ಲ, ಆಕೆಯ ಲಕ್ಷಣವನ್ನ ವರ್ಣನೆ ಮಾಡ್ತಾರ. ಈ ರೀತಿ ಕೆಲವು ಲಕ್ಷಣಗಳು ಇರುವಂತ ಮಹಿಳೆಯರು ಈಗಿದ್ರು ಕೂಡ ಅವರು ಕೂಡ ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿನೇ ಈ ಜನ್ಮದಲ್ಲಿ ಇದನ್ನ ಕೇಳ್ತಾರ ಅಂತ ಅರ್ಥ ಮಾಡಬೇಕು. ಅಂಥವ್ರು ಲಕ್ಷಣ ಇದ್ದವರು ಮೈತ್ರಾದೇವಿ ಹೆಂಗ್ ಕೇಳ ಅದ್ರಂಗೆ ಕೇಳಿ ಮುಕ್ತರ ಆಗ್ತಾರ ಅಂತ ಅದು ವಾಚಾರ್ಥ ಹೇಳ್ತದೆ, ಲಕ್ಷಾರ್ಥ ಹೇಳ್ತದ. ಹೀಗೆ ಈ ಜಗದ್ಬೀಜ ಅಂದ್ರೆ ಜಗತ್ತಿಗೆ ಬೀಜ ಯಾರಾದ್ರು ಅಂದ್ರೆ ಆ ಜಗತ್ತಿಗೆ ಬೀಜ ಆದವನು ಯಾರು? ನೀನೆಲ್ಲ. ತಾಯಿ ಗರ್ಭದಲ್ಲಿ ನೆನಪಿಟ್ಟಿನಂತಿದ್ದಿ, ಅಲ್ಲಿ ದುಃಖನ ತಿಳಿದನಂತಿದ್ದಿ, ಹೊರ ದುಃಖ ಆದಂತಿದ್ದಿ, ಬೆಳೆಯುವಾಗನೇ ತಿಳ್ಕೊಂಡಿದ್ದಿ, ಯೌವನದ ತಿಳಿದಿದ್ದಿ, ಮುಪ್ಪಿನಾಗ ತಿಳಿದಿದ್ದಿ,
ಎಲ್ಲ ತಿಳಿದಂದ್ರೆ ಜಗತ್ತಿಗೆ ಬೀಜ ಆಲ್ಮರಿಕ ಒಂದು ಬೀಜ. ಸಾಸಿವೆ ಕಾಳಿನಷ್ಟು ಸಣ್ಣದಾದ ಒಟ ಬೀಜ ಅದು ಎಷ್ಟು ದೊಡ್ಡದಾಗಿ ಬೆಳೀತದಂದ್ರೆ ಆ ದೊಡ್ಡ ಮರ ಇಷ್ಟು ದಿನ ಎಲ್ಲಿ ಇತ್ತೋದು? ಆ ಸಣ್ಣ ಬೀಜದಲ್ಲಿ ದೊಡ್ಡ ಮರ ಅಡಗಿತ್ತು ಅಂತ. ಅಂದ್ರೆ ಆ ಬೀಜದಲ್ಲಿ ಎಷ್ಟು ತಾಕತ್ತಾದಂತ ಅರ್ಥ ಮಾಡಬೇಕು. ಅದೇನ್ ದೊಡ್ಡ ಮನೆ ಅಷ್ಟಿಲ್ಲ, ಒಂದು ಕುಂಬಳಕಾಯಿ ಅಷ್ಟು ಇಲ್ಲ, ಸಾಸಿವೆ ಕಾಳಿನಷ್ಟು ಇರುವಂತ ಬೀಜ ಆ ದೊಡ್ಡ ಮರವನ್ನೇ ಅದ್ರಾಗ ಇಟ್ಕೊಂಡು ಕುಂತಿತ್ತಂದ್ರೆ ಅದು ಎಷ್ಟು ದೊಡ್ಡದು. ಯಾವ್ದು ಇದ್ರಾಗ ಮರ ದೊಡ್ಡದಂತಿದ್ದು, ಮರ ದೊಡ್ಡದಾಗಿದ್ರೆ ಸಣ್ಣ ಬೀಜದಾಗ ಇರಬಾರ್ದಾಗಿತ್ತು. ಬೀಜ ಸಣ್ಣದಂತಿದ್ದು, ಬೀಜ ಸಣ್ಣದಾಗಿದ್ರೆ ಅಂಥ ಮರ ಹುಟ್ಟಬಾರ್ದಾಗಿತ್ತು. ಹೌದಿಲ್ಲ? ಹಾಗಾಗಿ ಇಲ್ಲಿ ಅಂಥ ಜಗದ್ಬೀಜ ಅವನು ಸಣ್ಣವನು ಅಂತ ಹೇಳಂಗಿಲ್ಲ, ದೊಡ್ಡವನು ಅಂತ ಹೇಳಂಗಿಲ್ಲ. ಅದಕ್ಕೆ ಆ ಒಂದು ಮುಂದೆ ಹೇಳ್ತಾರ, ಅಂಥ ಈ ರೀತಿ ಇರುವ ಆ ಕಲ್ಪಿತ ಜೀವನು ಬೋಧ ದ್ವಿತೀಯ ಎನಿಸುವನು. ಒಂದ್ಸಲ ಮರ್ತಾಗ ಅಜ್ಞಾನ ಅನ್ಕೊಂಡ, ತಿಳಿದಾಗ ನಾ ಅಜ್ಞಾನ ಅನ್ಕೊಂಡ್ ನೋಡ್ರಿ. ನೀನೇನ ತಿಳ್ಕೊಂಡವನು? ಅಜ್ಞಾನ ಅಂತ ತಿಳ್ಕೊಂಡವನು ನೀನೆ. ಅಜ್ಞಾನದಾಗ ನಿನ್ ಜ್ಞಾನ ಅಂತ ಅರ್ಥ ಆಯ್ತು. ಈ ಜ್ಞಾನ ಅಂತ ತಿಳ್ಕೊಂಡವ್ ನೀನೆ. ಜ್ಞಾನದಲ್ಲಿ ನಿನಗೆ ಜ್ಞಾನ ಆದಂತ ಅರ್ಥ ಆಯ್ತಲ್ಲ. ಅಂದ್ರೆ ಅಜ್ಞಾನ ಇದ್ದಾಗ ಜ್ಞಾನ ಇಲ್ಲ, ಜ್ಞಾನ ಇದ್ದಾಗ ಅಜ್ಞಾನ ಇದ್ದಿಲ್ಲ. ಜ್ಞಾನ ಅಜ್ಞಾನ ತಿಳಿಯುವಂತ ನೀನಿದ್ದಿಲ್ಲ. ನೀನಿದ್ದಿಲ್ಲ ಅಂದ್ರೆ ಮೊದಲು ನಾನು ಅಜ್ಞಾನ ಅಂತ ಹೆಂಗೆ ಹೇಳ್ತಿದ್ದಿ? ಅಜ್ಞಾನ ತಿಳಿದಾಗ ಹೇಳ್ತಿದ್ದಂದ್ರೆ ಅಜ್ಞಾನ ಅನ್ನೋದು ನೀನೇ ತಿಳಿತಿದ್ದೆ ಅಂತ. ನಾವು ಬಹಳ ಜನ ಹೇಳ್ತೀವಿ, ಬೆಳಕಿನಿಂದ ಬರ್ತೀವಿ, ಈಗ ಕತ್ತಲಲ್ಲಿ ಕಣ್ಣು ಕಾಣಂಗಿಲ್ಲ ಅಂತೀವಿ. ಬೆಳಕಿನಲ್ಲಿ ಕಣ್ಣು ಕಾಣ್ತಾವ, ಕತ್ತಲಲ್ಲಿ ಕಣ್ಣು ಕಾಣಂಗಿಲ್ಲ. ಕತ್ತಲಲ್ಲಿ ಕಣ್ಣಿಗೆ ಏನು ಕಾಣಂಗಿಲ್ಲ ಅಂದ್ರೆ ಕತ್ತಲ ಹೆಂಗ್ ಕಂಡಿತ್ತು ನಿನಗ? ಕತ್ತಲಾಗ ನಾವು ನೋಡಿ ಹೇಳ್ತೀವಲ್ಲ ಕತ್ಲನ್ನ, ಅಂದ್ರೆ ಕತ್ಲನ್ನ ಕಂಡದಿಲ್ಲ ಕಣ್ಣು. ಅದು ನಿನ್ನ ಕಂಡು ಕತ್ತಲನ್ನು ತಿಳಿಯುವಂತ ಬೆಳಕು ಕಣ್ಣಿನಾಗ ಅದ. ಆ ಬೆಳಕನ್ನು ತಿಳಿಯುವಂತ ಏನದ ಬೆಳಕು ಆ ಕಣ್ಣಿನಲ್ಲಿ ಆದ. ಆ ಕಾರಣ ಕತ್ತಲನ್ನ ಬೆಳಕನ್ನ ನೀನೇ ತಿಳಿತಿದ್ದಿ, ಮತ್ತೆ ಏನ್ ಕಾಣಂಗಿಲ್ಲ ಅಂತಿದ್ದಿ. ಇದೇ ನೋಡು ಅಜ್ಞಾನ ಅಂದ್ರೆ. ಅಜ್ಞಾನ ಇಷ್ಟೇ, ನಾವು ಇದ್ದಕ್ಕಿದ್ದಂಗೆ ವಿಚಾರ ಮಾಡಿ ನಾನು ಎಷ್ಟು ಸಾಮರ್ಥ್ಯ ಇದ್ದೀನಿ ಅಂತ ತಿಳಿಲಾರದೆ ಅಜ್ಞಾನ. ಏನು ಕಾಣಂಗಿಲ್ಲಪ್ಪ ಕತ್ತಲದಾಗ. ಕತ್ತಲ ಹೆಂಗ್ ಕಂಡಿತಪ್ಪ ನನಗ? ಅಂದ್ರೆ ಯಾವ್ದೊಂದು ಬೆಳಕು ಬೇಕಲ್ಲ. ಕತ್ತಲನ್ನು ಯಾವ ಬೆಳಕಿನಿಂದ ನೋಡಿದಿ? ಅಲ್ಲಿ ಟಾರ್ಚ್ ಹಾಕಿಲ್ಲ, ದೀಪ ಹಚ್ಚಿಲ್ಲ, ಏನೇನು ಮಾಡಲ್ಲ. ಕತ್ತಲನ್ನ ತಿಳಿಯುವಂತ ಬೆಳಕು ಯಾರಲ್ಲದ? ನಿನ್ನ ಕಣ್ಣಿನಲ್ಲಿ ಅದ. ನಿನ್ನ ಕಣ್ಣಿಗೆ ಆ ಬೆಳಕು ಎಲ್ಲಿದ್ದು ಬಂತು? ಕಣ್ಣಿಗೆ ಎಲ್ಲಿದ್ದು ಬಂತು ಬೆಳಕು? ಅಲ್ಲಿ ಎಣ್ಣೆ ಹಾಕಿ ದೀಪ ಹಾಕಿ ಏನು ಹಚ್ಚಾರೇನು? ಏನಿಲ್ಲ, ಬೈಲ ಅದ. ಅದಕ್ಕೆ ಮೊನ್ನೆ ಹೇಳ್ತಿದ್ನಲ್ಲ ನಾನು, ಬ್ಯಾಟ್ರಿ ತಗೊಳ್ರಿ, ಬ್ಯಾಟ್ರಿಯಲ್ಲಿ ಕತ್ತಲಾಗ ಬೆಳಕು ಹಾಕ್ರಿ. ಆ ಬೆಳಕು ಎಲ್ಲಿ ತೋರ್ತದ? ಆ ಒಂದು ಬ್ಯಾಟ್ರಿ ಮುಂದೆ ಇರ್ತಕ್ಕಂಥ ಡೂಮ್ ಇರ್ತದಲ್ಲ, ಹಗಲಲ್ಲಿ ಬೆಳಕು ಬರ್ತದ. ಸರಿ, ಅದಕ್ಕೆ ಬೆಳಕು ಎಲ್ಲಿದ್ದು ಬಂತು? ಅದ್ರಾಗ ಡೂಮಿನಾಗ ಎಲ್ಲ ಬೆಳಕು, ಅದ್ರಾಗ ಬೆಳಕು ಎಲ್ಲಿದ್ದು ಬಂತು? ಅದ್ರ ಒಳಗೊಂದು ಸಣ್ಣ ಬಲ್ಬ್. ಹೌದಲ್ಲ? ಆತಿಗೆ ಡೂಮ್ ತೆಗಿರಿ, ತೆಗೆದು ಆ ಬಲ್ಬಿನಾಗ ಬೆಳಕು ಕಡೆಗೆ ತಿಡ್ರಿ, ಬಿಚ್ಚಿ. ಅಲ್ಲಿ ಬೆಳಕು ಬರ್ತದೇನು? ಇಲ್ಲ. ಒಂದಿಷ್ಟು ದನ ಬಂತಲ್ಲ, ಈಗ ಬರೋಲ್ತು. ಅದ್ರ ಹಿಂದ ಎಲ್ಲಿಂದ ಬರ್ತಿತ್ತು ಅದರಿಂದ ಕಡಿಗೆ ಆಗ್ಯದ. ಈಗ ಹಿಂದ ಶೆಲ್ ಅವಲ್ಲ, ಆ ಶೆಲ್ಲಿನ ಸಮೀಪ ಇದ್ರೆ ಅದ್ರ ಬೆಳಕು ಬರ್ತದ. ಆ ಶೆಲ್ಲಿನಿಂದ ಕಡಿಗೆ ಆದ್ರೆ ಬೆಳಕಿಲ್ಲ ನೋಡ್ರಿ. ಅಂದ್ರೆ ಅರ್ಥ ಏನಾಯ್ತು? ಈಗ ಡೂಮ್ನಾಗ ಬೆಳಕಿಲ್ಲ,
ಬಲ್ಫಿನಲ್ಲಿ ಬೆಳಕಿಲ್ಲ. ಈಗ ಅರ್ಥ ಏನಾಯ್ತು, ಶೆಲ್ಲಿನಿಲ್ಲ ಅಂತ ಆಯ್ತು. ಹೌದಾ? ಶೆಲ್ಲಲ್ಲೇ ಬೆಳಕು ಆದಂತ ಗೊತ್ತಾಯ್ತಲ್ಲ ಈಗ ವಿಚಾರ ಮಾಡಿದಾಗ. ಆ ಶೆಲ್ಲಿನಾಗ ಹುಡುಕಾಡಿ ನೋಡ್ರಿ ಬೆಳಕು. ಶೆಲ್ಲಲ್ಲಿ ಕೆಳಗಿಟ್ಟು ನೋಡ್ರಿ ಬೆಳಕು ಬರ್ತದೇನು? ಮತ್ತೆ ಹಿಡ್ದನ ಬಂತಲ್ಲಪ್ಪ, ಈಗ್ಯಾಕೆ ಬರೋಲ್ತು? ಇಲ್ಲ, ಒಳಗಾದ. ಆ ಒಡೆದು ನೋಡ್ರಿ, ಶೆಲ್ ಒಡೆದು ನೋಡ್ರಿ, ಅಲ್ಲಿ ಬೆಳಕಾದ ಇಲ್ಲ. ಅದೀಗ ಮುಂದೆ ಡೂಮ್ ತೆಗೆದ್ವಿ, ಅದ್ರಾಗಿಲ್ಲ. ಬಲ್ಬ್ ನೋಡಿದ್ವಿ, ಅದ್ರಾಗಿಲ್ಲ. ಶೆಲ್ ನೋಡಿದ್ವಿ, ಅದ್ರಾಗಿಲ್ಲ. ಮತ್ತೆ ಎಲ್ಲಿಂದ ಬಂತು ಬೆಳಕು? ಇಂದ ಏನದ, ಬರೀ ಟೊಳ್ಳ ಅದ, ಏನಿಲ್ಲ ಅದ್ರಾಗ, ಬಯಲಾದಿಲ್ಲ ಅದ್ರಾಗ, ಬಯಲೆ ಅದ್ರಾಗ. ಅಂತ ಬೈಲಿನಲ್ಲಿ ಬರುವಂತ ಬೆಳಕು ಏನದ ಅದನ್ನು ಹುಡುಕ್ಬೇಕು ನೋಡಿ. ಹುಡುಕೋದು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅಂದ್ರೆ ಅದು ಹಂಗಾದ. ಯಾಕಂದ್ರೆ ನಿರಾಕಾರ ಅದದು. ಇವೆಲ್ಲ ಆಕಾರದು ತೆಗೆದಿವಿ, ಅಲ್ಲಿ ನಿರಾಕಾರ ಬಂತಲ್ಲ, ಅಲ್ಲಿ ಹುಡುಕ್ರೆ ಎಲ್ಲಿ ಸಿಗ್ತದ? ಅಂದಾಗ ಅಲ್ಲಿ ಏನ್ ಮಾಡಬೇಕು ಈಗ? ಅದು ತೆಗದಂಗ ಓಡೋದು ನೋಡಿದಂಗ ನೋಡಕ್ ಬರೋಲ್ತು, ವಿಚಾರ ಮಾಡಿ ತಿಳ್ಕೋಬೇಕು. ಈಗ ಬ್ಯಾಟ್ರಿ ಒಳಗೆ ವಿಚಾರ ಮಾಡಿ ಬೆಳಕಾದ. ಅದರಂತೆ ಇಲ್ಲಿ ಕೂಡ ಹೇಳ್ತಕ್ಕಂಥ ಮಾತು ಉದ್ದೇಶಪೂರ್ವಕವಾಗಿ, ಇದು ತಿಳಿಯುವಂತ ಮುಮುಕ್ಷಗಳಿಗೆ ಉದ್ದೇಶಪೂರ್ವಕವಾಗಿ ಹೇಳುವಂತ ಮಾತು ವಿನ ಅದು ಇರುವಂತ ಮಾತಲ್ಲ, ಇರುವಂತ ಮಾತಲ್ಲ. ಏಕಂ ಅದ್ವಿತೀಯ ಬ್ರಹ್ಮದಲ್ಲಿ ಅನೇಕ ಭಾವನೆಗಳು ಒಡಗೂಡಿರುವ ಕಲ್ಪಿತ ಪುರುಷನು ಒಬ್ಬ ನಾನಂತ ಹೇಳಿದಂಗತ್ತಲ್ಲಿಗ, ಒಬ್ಬ ನಾನ ಆನಂದಾಗ. ಮತ್ತೆ ಮೊದಲು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅಂತ ಹೇಳಿರಿ, ಅವನಿಗೆ ಆಕಾರ ಇಲ್ಲ ಅಂತೀರಿ. ಅವನು ಏಕಂದ್ರೆ ಒಬ್ಬನೇ, ಅದ್ವಿತೀಯ ಅಂದ್ರೆ ಒಬ್ಬನೇ. ಯಾರವನು? ಬ್ರಹ್ಮ. ಏಕ ಅಂದ್ರೂ ಒಂದೇ, ಅದು ಒಂದು. ಅದ್ವಿತೀಯ ಅಂದ್ರೆ ಅದರಂಗೆ ಇನ್ನೊಂದು ಇಲ್ಲದ್ದು. ದ್ವಿತೀಯ ಅಂದ್ರೆ ಅದರಂಗೆ ಇನ್ನೊಂದು ಆದಂದ್ರೆ ದ್ವಿತೀಯ ಆಗ್ತದ. ಅದು ಒಂದು ಅಷ್ಟೇ ಹೇಳ್ಬಿಟ್ರ ಮತ್ತೆ ಲಕ್ಷಣ ಬೇರೆ ಕಡೆ ಹೋಗ್ತಂತ. ಅದಕ್ಕೆ ಅದ್ವಿತೀಯ ಅಂದ್ರೆ ಅದು ಒಂದೇನದ, ಒಂದರಂಗ ಮತ್ತೆ ಒಂದು ಇಲ್ಲದ್ದು. ಜಗತ್ತಿನ ಏನೇನ್ ನೋಡ್ರಿ, ಒಂದು ನೋಡಿದ್ರೆ ಮತ್ತೊಂದು ಕಾಣ್ತದ. ಬಂಗಾರದ ಅಂಗಡಿಯಾಗ ಹೋಗ್ರಿ, ಒಂದೇ ಅದನಲ್ಲಿ ಸಾವಿರಾರು ಅವು ಬಂಗಾರ, ಹೌದಲ್ಲ? ಒಂದೇ ಅಂತ ಹೇಳಕ್ ಬರ್ತದೆ. ಪಶುಗಳೆಲ್ಲ ನೋಡ್ರಿ, ಒಂದೇ ಅದ ಅನ್ನೋದು. ಆ ಪಶುಗಳಂತೆ ಇನ್ನೂ ಅನಂತ ಪಶುಗಳ. ಇದಂತೆ 84 ಲಕ್ಷ ಜೀವರಾಶಿ ಮೊದಲು ಹೋಗ್ಬಿಟ್ಟು ಬುನಾದಿ. ಇರುವೆಯಂತೆ ಇರುವ್ಯಾವ, ಆನೆಯಂತೆ ಆನೆ ಯಾವ, ಕುರಿಗಳಂತೆ ಕುರಿಯಾವ, ಚೋಳಿನಂತೆ ಚೋಳಾವ, ಹಾವಿನಂತೆ ಹಾವಾವ. 84 ಲಕ್ಷ ಅಂದ್ರೆ ಮಾನವರಾರ, ಮಾನವರಂತೆ ಮಾನವರಾರಲ್ಲ. ಅವನೊಬ್ಬನೇ, ನನ್ನ ಮಾನವ ಒಬ್ಬನೇ ಇಲ್ಲ. ಅದ್ರಂಗ ಒಂದು ಅಂತಂದಾಗ ಅದರಂಗ ಇನ್ನೊಂದು ಏನನ್ನ ಆವೇನಂದ್ರೆ ಇಲ್ಲದಂತೆ ಇರುವುದು, ಇಲ್ಲದಂಗಿರೋದು. ಅದು ಸ್ವಗತಾದಿ ಭೇದವಿಲ್ಲದ ಪರಬ್ರಹ್ಮದೋಳು ಒಗೆದು ಇಂತು ತೋರ್ಪನು ನೀ ನಾನೆಂಬ ಬಗೆಯನೇ ತೋರಿ ತೊಡೆಯೇ ಕಲ್ಪಿತನು ಇಲ್ಲಿ ನೆಗಳಿ ಬೇಡಿದ ನೈಸೆ ಪರತುಂಟೆ ಅಂತ ಮತ್ತೆ ಇಲ್ಲಿ ಕೆತ್ತ ಪ್ರಯತ್ನ ಮಾಡ್ತಾ. ನಿರ್ಗುಣ ಶಾಸ್ತ್ರದ ಸೂತ್ರ ಹೆಂಗ ಅಂದ್ರೆ ಎಲ್ಲಿ ಸಂಶಯ ಬರ್ತದ ಅಲ್ಲಿ ಕಿತ್ತಿ ಮುಂದಕ್ಕೆ ಹೋಗ್ಬಿಡ್ತಾರ ಅವ್ರು. ಈಗ ಅದು ಬುದ್ಧಿವಂತ ರೈತನ ಕೆಲಸ. ಎಲ್ಲಿ ಕಸ ಕಾಣ್ತದ ಅದನ್ನ ಕಿತ್ತೆ ಮುಂದಕ್ಕೆ ಹೋಗ್ತಾನ. ಇಲ್ಲಿ ಕಸ ಆದಂತ ನುಡ್ಕಂತ ಹೋಗಿ ಕೊನೆ ಕಸ ಕಿತ್ತಾನ, ಅವನು ಮೂರ್ಖ ಅಂತಾರ. ಎಲ್ಲಿ ಕಸ ಕಾಣ್ತದ ಅಲ್ಲಿ ಅವಾಗ ಕಿತ್ತು ಹೋಗ್ಯದೆ, ಮತ್ತೆ ಮುಂದೆ ಕಸ ಕಾಣಿತು ಅದನ್ನ ಕಿತ್ತೆ ಮುಂದೆ ಹೋಗ್ಬೇಕು.
ಹೊಲದಲ್ಲ ಕಸ ನೋಡಿ ಕೊನೆ ಕಸ ಕಿತ್ತಾಕದೆ ನೋಡು ಮಧ್ಯದ ಕಸ ಯಾರು ಕಿತ್ತಬೇಕು? ಅದಕ್ಕೆ ಮಹಾತ್ಮರು ಇಲ್ಲಿ ಈ ರೀತಿ ಅಂಥ ಪರಬ್ರಹ್ಮಲ್ಲಿ ಕಲ್ಪಿತ ಪುರುಷ ಒಬ್ಬನ ಆನಂದಗಾಯ್ತಲ್ಲ ಅಂದ್ರೆ ಅದು ಸ್ವಗತಾದಿ ಭೇದವಿಲ್ಲದ ಪರಬ್ರಹ್ಮದೋಳು. ಈಗ ಹೇಳಿದ್ನಲ್ಲ, ಒಂದರಂಗ ಇನ್ನೊಂದು ಇಲ್ಲದೆ ಇರುವಂಥದ್ದು ಅದು ಪರಬ್ರಹ್ಮ. ಅದಕ್ಕೆ ಸಜಾತಿ ಭೇದ, ವಿಜಾತಿ ಭೇದ ಮತ್ತು ಸ್ವಗತಾದಿ ಭೇದ ಇಲ್ಲದಂತೆ ಅದು ಮನುಷ್ಯ ದೇಹದಂತೆ ಮತ್ತೊಂದು ದೇಹ ಇರುವುದೇ ಸಜಾತಿ ಭೇದ. ಮಲ್ ಹೇಳಿದ್ನಲ್ಲ, ಹಂಗಲ್ಲ. ಈ ಪ್ರಕಾರದಿಂದ ತ್ರಿವಿಧ ಭೇದಗಳಿಂದ ರಹಿತವಾಗಿ ಬೇರೆಯಾಗಿರುವುದೇ ಬ್ರಹ್ಮ. ಅಂದ್ರೆ ಜಗತ್ತಿನಗಿಂತ ಬೇರೆ ಆಗದಂತ ಅರ್ಥ ಆಯ್ತಲ್ಲ. ಮೊದಲು ಹೇಳಿ ಅದ್ರಂಗೆ ಎಲ್ಲ ತಿಳ್ಕೋಬೇಕು. ಒಂದು ಎರಡು ಹೇಳಿ ಎಷ್ಟಂತ ಹೇಳ್ಬೇಕು. ಗಿಡಗಳಾವ, ಗಿಡಗಳಲ್ಲಿ ಭೇದಾವ, ಹೌದು. ನದಿಗಳಾವ, ನದಿಗಳಲ್ಲಿ ಭೇದ ಅದ. ಸಾಗರ ಅದ, ಸಾಗರದಲ್ಲಿ ಭೇದ ಅದ. ಅದಂತೆ ನಿನ್ನ ದೇಹದಲ್ಲಿ ನೋಡಿಕೋ. ನಿನ್ನ ದೇಹದಲ್ಲಿ ಏನೇನು ಆವ ಅಂದ್ರೆ ಎಲ್ಲವೂ ಒಂದ್ರಂಗ್ ಒಂದಿಲ್ಲ, ಭೇದನೇ ಆವ. ವಿಷಯಾದಿಗಳಲ್ಲಿ ಭೇದ ಅದ. ಶಬ್ದದ ಭೇದ ಸ್ಪರ್ಶದಲ್ಲಿಲ್ಲ. ಸ್ಪರ್ಶ ಗುಣ ರೂಪದಲ್ಲಿಲ್ಲ. ರೂಪದ ಗುಣ ಗಂಧದಲ್ಲ. ಆಮೇಲೆ ಗಂಧದ ಗುಣ ರಸದಲ್ಲಿಲ್ಲ. ಅವೇನು ಭೇದ. ಹಾಗಾಗಿ ಇಲ್ಲಿ ತ್ರಿವಿಧ ಭೇದಗಳಿಂದ ರಹಿತವಾದದೇ ಬ್ರಹ್ಮವು. ಇಂಥ ಬ್ರಹ್ಮದಲ್ಲಿ, ಈಗೇನು ಬ್ರಹ್ಮನ ಬಗ್ಗೆ ಹೇಳಿದ್ವಲ್ಲ, ಇಂಥ ಬ್ರಹ್ಮದಲ್ಲಿ ಅದನ್ನು ಬಿಡಬಾರ್ದು. ಅಲ್ಲಿ ಕಲ್ಪಿತ ಪುರುಷನನ್ನು ಉತ್ಪತ್ತಿ ಆದಂತೆ ಯಾಕೆ ಹೇಳಿದೀವಿ ಅಂದ್ರೆ, ಸತ್ಯವನ್ನ ತಿಳಿಬೇಕಾಗಿದ್ರೆ ಬಹಳ ಸಲ ಹೇಳಿನಿ, ಸುಳ್ಳನ್ನ ತೋರಿಸಿ ಸತ್ಯವನ್ನ ತಿಳಿಸ್ಬೇಕಾಗದ, ಅಥವಾ ಸತ್ಯವನ್ನ ತೋರಿಸಿ ಮಿಥ್ಯವನ್ನ ಕಳಿಬೇಕಾಗ್ಯದ. ಈಗ ಜೋಳದ ಹೊಲದಾಗ ಹೊಂಟ ರೈತ ಸತ್ಯ ಯಾವ್ದಾದ, ಜೋಳ ಅದ, ಮಿಥ್ಯೆ ಯಾವ್ದಾದ, ಕಸ ಅದಲ್ಲ. ಇದು ಕಸ ಯಾವುದು, ಇದು ಹಸನಾದದ್ದು ಯಾವುದಂತ ಗೊತ್ತಾಗಬೇಕಾದ್ರೆ ಎರಡರ ಜ್ಞಾನ ಇರ್ಬೇಕು ಅವನಿಗೆ. ಕಸದ ಜ್ಞಾನ ಇರ್ಬೇಕು, ಬೆಳೆ ಜ್ಞಾನ ಇರ್ಬೇಕು. ಇಲ್ಲಂದ್ರೆ ಕಸ ಕಿತ್ತು ಹಾಕಿ ಬೆಳೆ ಉಳಿಸ್ತಾನ, ಬೆಳೆ ಬೇಡಾಗಿತ್ತಂದ್ರೆ ಬೆಳೆ ಕಿತ್ತಾನ ಕಸ ಉಳಿಸ್ತಾನ. ಎರಡಕ್ಕೊಂದು ಮಾಡ್ತಾನಲ್ಲ. ಅಂದ್ರೆ ಒಂದು ಸತ್ಯವನ್ನು ತಿಳಿಬೇಕಾಗಿದ್ರೆ ಅದಕ್ಕೆ ಮತ್ತೊಂದು ಮಿಥ್ಯವನ್ನ ತೋರಿಸೇ ಅದನ್ನ ತಿಳಿಬೇಕಾಗ್ಯದ. ಮಿಥ್ಯ ಹೇಳೇ ತಿಳಿಬೇಕು, ಇಲ್ಲಂತ ತಿಳಿಯಕ್ಕಾಗಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡಿದ್ವು, ವೇದಗಳು, ಉಪನಿಷತ್ತುಗಳು, ಆಗಮಗಳು, ಅನಂತ ಋಷಿ ವಾಕ್ಯಗಳು ಅವಲ್ಲ. ಋಷಿ ವಾಕ್ಯಗಳು ಅವೇನಾವ, ಶ್ರುತಿ ವಾಕ್ಯಗಳು, ಅವು ಋಷಿ ವಾಕ್ಯಗಳು. ಆ ಋಷಿ ವಾಕ್ಯಗಳೇ ಅಖಿಲರಿಗೆ ಪ್ರಮಾಣಗಳು. ನಾವು ಯಾರ ಪ್ರಮಾಣದಿಂದ ಹೋಗ್ಬೇಕಂದ್ರೆ ಶ್ರುತಿಗಳ ಪ್ರಮಾಣದಿಂದ ಹೋಗ್ಬೇಕು. ವೇದ ಪ್ರಮಾಣದಿಂದ ಬೆನ್ನು ಹತ್ತಬೇಕು. ಉಳಿದ ಪ್ರಮಾಣಗಳಿಂದ ಬೆನ್ನು ಹತ್ತಿದ್ರೆ ನಾವೆಲ್ಲಿ ಹೋಗ್ತೀವಿ ಅಂದ್ರೆ ಮತ್ತೆ ಭವಕ್ಕ ಹೋಗ್ತೀವಿ. ಅದಕ್ಕೆ ಹಿಂದೆ ಹೇಳಿಲ್ಲ, ಸಲ್ವ ಗುರುಕುಲದಲ್ಲಿ ಯಾವ ಗುರು ಸಂಪ್ರದಾಯಗಳೇನಾವ, ಜ್ಞಾನ ಸಂಪ್ರದಾಯ, ಅದರಲ್ಲಿ ಎಷ್ಟೋ ಜನ ಮತ್ತೆ ಕದಿಯುವಂತ ಪ್ರಯತ್ನ ನಡೆದ. ಈಗ ಕದೀತಾರೆ. ಈಗ ಹಾಗಾಗಿ ಆ ಕದ್ದು ಏನು ಮಾಡಿದಂದ್ರೆ ತಮ್ಮದೇ ಆದಂತ ಭಾಷೆಯಲ್ಲಿ, ತಮ್ಮದೇ ಆದಂತ ಶಬ್ದಗಳಲ್ಲಿ ಅದು ಒಂದನ್ನ ಹೇಳಕ್ಕೋಗಿ ಅನಂತವನ್ನು ಸೃಷ್ಟಿ ಮಾಡಿಬಿಡು ಜಗತ್ತಿನಲ್ಲಿ. ಇವತ್ತು ಜಗತ್ತಿನಾಗ ಹೇಗಾಗಿದೆ ಅಂದ್ರೆ, ಸತ್ಯವಾದ ನಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳಬೇಕಾದ್ರೆ ಶಬ್ದಶಾಲೆಗಳು ಹುಟ್ಟಿದವು ಬಹಳ. ಮೊದಲು ಹಿಂಗಿದ್ದಿಲ್ಲ. ಮೊದಲು ವೇದಗಳಿದ್ದವು, ವೇದ ಪುರುಷರಿದ್ರು,
ವೇದಾಂತದ ಸಂಪ್ರದಾಯ ಇದ್ದವು. ಆ ವೇದಾಂತ ಸಂಪ್ರದಾಯದಲ್ಲಿ ಬ್ರಹ್ಮನಿಷ್ಠಿದ್ರು. ಆ ಬ್ರಹ್ಮನಿಷ್ಠ ಸಂಪ್ರದಾಯದಲ್ಲಿ ಇವು ನಡೀತಕ್ಕಂಥ ಏನದ ವಿದ್ಯೆಗಳಿತ್ತು. ಬ್ರಹ್ಮವಿದ್ಯೆ ಇದು ಬಾಹ್ಯ ವಿದ್ಯೆ ಅಲ್ಲ, ಹಂಗ ಹೇಳುವಂತ ಒಂದು ಸಂಪ್ರದಾಯದಿಂದ ಕೂಡಿತ್ತು. ಇವತ್ತು ಏನಾಗಿದೆ ಅಂದ್ರೆ ಅವು ಯಾವ ವೇದ ಸಂಪ್ರದಾಯ ಬೇಕಾಗಿಲ್ಲ, ವೇದಗಳ ಪ್ರಮಾಣ ಬೇಕಾಗಿಲ್ಲ. ಯಾವುದೇ ಗ್ರಂಥವನ್ನು ಹಿಡ್ಕೊಂಡು ನಾನೊಂದು ಹೇಳಿದೆ, ಇನ್ನೊಂದು ಗ್ರಂಥವನ್ನು ಹೇಳಿದ, ಇನ್ನೊಂದು ಗ್ರಂಥ ಹೇಳಿದ. ಆದ್ರೆ ವೇದಾಂತ ನಿರ್ಣಯ ಏನದ, ಈ ಗ್ರಂಥವನ್ನೇ ನೋಡ್ರಿ ಅಂತ ಬರೀತಾರ, ಯಾವುದೇ ಇರಲಿ. ಮತ್ತೆ ಅವರು ಆ ಗ್ರಂಥವನ್ನೇ ನೋಡ್ರಿ, ಇದನ್ನ ನೋಡ್ರಿ ಅಂದ್ರು. ನಿಜಗುಂಡ್ರು ಇದು ನನ್ನ ಗ್ರಂಥವನ್ನೇ ನೋಡ್ರಿ ಅಂದ್ರು. ಸರ್ಪಭೂಷಣರು ಇದು ನಂದೇ ನೋಡಂದ್ರು. ಇನ್ನೊಬ್ಬ ಉಪನಿಷತ್ಕಾರೋ ನನ್ನ ಉಪನಿಷತ್ತೇ ನೋಡಂದ. ಅಂದಾಗ ಕೇಳುವಂತ ಶ್ರವಣಾರ್ಥಿಗಳಿಗೆ ದಿಗಿಲು ಬಿಗುಲು, ಯಾವ್ದು ಕೇಳ್ಬೇಕಪ್ಪ, ಯಾವ ಉಪನಿಷತ್ತು ಕೇಳಬೇಕು, ಯಾವ ಶಾಸ್ತ್ರ ಕೇಳಬೇಕು. ಅಲ್ಲಿ ಹಂಗಂದರ ಇಲ್ಲಿ ಹಿಂಗಂದ್ರ, ಯಾರು ಹೆಂಗಂದ್ರೇನೋ ಅದು ಸಮುದ್ರಕ್ಕೆ ಹೋಗೋದು ಒಂದೇ ಅಂತ ತಿಳ್ಕೋಬೇಕು. ಮಾರ್ಗಗಳು ಬೇರೆ ಅವ, ಹುಟ್ಟಿದ ದಿಕ್ಕುಗಳು ಬೇರೆ ಅವ, ಅದು ಮುಟ್ಟುವ ಗುರಿ ಒಂದೇ ಅದಲ್ಲ. ಹಾಗಾಗಿ ಮುಟ್ಟುವ ಗುರಿಯ ಕಡೆ ಲಕ್ಷ್ಯ ಇರ್ಬೇಕು ನಾವು. ಬರೇ ಗ್ರಂಥದ ಕಡೆ, ಆ ಗ್ರಂಥದಲ್ಲಿ ಹಿಂಗೇ ಅಂತ ಹೇಳಿದ್ದನ್ನು ಹೊತ್ತು ಕೊಟ್ಟು ಹೋಗೋದಲ್ಲ. ಅದೊಂದು ಮಾರ್ಗ, ಇದೊಂದು ಮಾರ್ಗ. ಅಲ್ಲಿ ಏನು ವ್ಯತ್ಯಾಸ ಅಂದ್ರೆ ದೃಷ್ಟಾಂತಗಳು ವ್ಯತ್ಯಾಸ ಇರಬಹುದು, ಶಬ್ದ ಬೇರೆ ಇರಬಹುದು, ಭಾಷೆ ಬೇರೆ ಇರಬಹುದು. ಆದ್ರೆ ಅನೇಕ ಗ್ರಂಥಗಳು ಏನಾವ, ಶಬ್ದಗಳು ಎಲ್ಲಿ ಹೋಗ್ತಾವ, ನಿಲ್ಲಬೇಕಂದ್ರೆ ನಿಶಬ್ದಂ ಬ್ರಹ್ಮೋಚ್ಚ. ಎಲ್ಲಾ ಶಬ್ದ ನದಿನ ಸಮುದ್ರ ಸಾಗರ ಸಮಾಪ್ತ. ನದಿಗಳ ನಾಮ ಕೃಷ್ಣ ನದಿ ಇದೆ, ಈ ಕಡೆ ತುಂಗಭದ್ರ ಇದೆ, ಆ ಕಡೆ ಕಾವೇರಿ ಇದೆ, ಗೋದಾವರಿ ಇದೆ, ಇನ್ನೂ ಅನಂತ ನದಿಗಳಾವಲ್ಲ. ಎಲ್ಲಾ ನದಿಗಳ ಉದ್ದನು ಬರೆದ್ರ, ಇಷ್ಟು ಉದ್ದ ಸಮುದ್ರ ಸೇರಬೇಕಾದ್ರೆ ಇಷ್ಟು ದಾರಿ ಉದ್ದ ಅದಂತ, ಇಷ್ಟು ಅಗಲ ಅದಂತ ಬರೀತಾರ. ಇಷ್ಟೆಲ್ಲ ಅಗಲ ಉದ್ದ ಉಗಮ ಸ್ಥಾನ ಸಮಾಪ್ತಿ ಆಗ್ಬೇಕಾದ್ರೆ ಎಲ್ಲಿ, ಸಮುದ್ರಕ್ಕೆ ಹೋದ್ಮೇಲೆ ಅದು ಗಂಗೆ ಏನಿಲ್ಲ, ಕೃಷ್ಣ ಇಲ್ಲ, ತುಂಗಭದ್ರ ಇಲ್ಲ, ಕಾವೇರಿ ಇಲ್ಲ, ಭೀಮ್ ಇಲ್ಲ. ನೋಡು ಎಲ್ಲಿ ಹೋದವು, ಸಮಾಪ್ತಿ ಅದು ಅಂತವು. ಅದಕ್ಕೆ ಎಲ್ಲಾ ಶಾಸ್ತ್ರಗಳು, ವೇದಾಂತ ಆಗಮಗಳು, ಉಪನಿಷತ್ತು ಕೂಡ ಎಲ್ಲಿ ಸಮಾಪ್ತಿ ಆಗ್ತಾವಂದ್ರೆ ನಿನ್ನ ಸ್ವರೂಪದಲ್ಲಿ ಸಮಾಪ್ತಿ ಆಗ್ತಾವ. ನಿನ್ನ ಸ್ವರೂಪದಲ್ಲಿ, ನಮ್ಮ ಸ್ವರೂಪದಲ್ಲೇ ಸಮಾಪ್ತಿ ಆಗದು, ಸಾಗರದಾಗಲ್ಲ. ನಮ್ಮ ಸ್ವರೂಪಕ್ಕೆ ಹೋದಾಗ ಇವು ಜ್ಞಾನಿ ವೇದಕ್ಕೆ ಕಿಂಕರಲ್ಲ, ಅವನು ಶಂಕರ. ಕೊನೆಗೆ ಅದೇ ಹೇಳಿದಲ್ಲ, ಶಂಕರ ಅಂದ್ರು. ವೇದಗಳು ಮೊದಲೇನಾಗಿದ್ದು ಶಂಕರ ಆಗಿದ್ದು, ತಿಳಿದ ಮೇಲೆ ಜ್ಞಾನಿಗೆ ಕಿಂಕರ. ಸಾಲ ಕೊಡುವಾಗ ಶ್ರೀಮಂತ ಆಗಿದ್ದ, ತಗೊಳ್ಳುವಾಗ ಬಡವಾತನ. ಕೊಡುವಾಗ ಶ್ರೀಮಂತ ಒಪ್ತೀವಿ, ಬೇಡವಾಗ ಬಡವ. ಹೌದಿಲ್ಲ? ಈಗ ಬಡವಾಗಿ ಬೇಡನಂತ ಶ್ರೀಮಂತನಾದಾಗ ನಾ ಬಡವಂತನ? ಮೊದಲು ಬಡತನದಾಗ ಬೇಡಿದ, ಇಲ್ಲಂತಲ್ಲ, ಅವ ಬಡವಂದ. ಈಗ ಶ್ರೀಮಂತ ಆಗ್ಯಾನ, ಏನಪ್ಪ ನೀನ್ ಯಾರಂದ್ರೆ ಬಡವಂತ ನನ್ನ ಮಲ್ಲಂದಂಗ. ಈಗ ಶ್ರೀಮಂತ, ಒಂದೇ ದುಡ್ಡು ಕೊಡುವಾಗ ಶ್ರೀಮಂತ ಅನ್ಸಂತು, ಬೇಡವಾಗ ಬಡವ ಅನಿಸ್ತು. ಅವನ ವೇದಗಳು ಅಷ್ಟೇ, ಬೇಡುವಾಗ ದೊಡ್ಡವನಿಸ್ತು, ನೀಡುವಾಗ ಸಣ್ಣದನಿಸ್ತು. ಈಗ ಅವೇ ದೊಡ್ಡವಂತ ಕೊಡ್ತಾನೆ ನೀವನು. ಜ್ಞಾನಿ ಬಿಡಂತಾನ. ನಿಶಬ್ದಂ ಬ್ರಹ್ಮೋಚ್ಚ, ಸಮಾಪ್ತಿ ಆಗ್ಯದ. ವೇದ ಉಪನಿಷತ್ತು ಆಗಮ ಎಲ್ಲ ಸಮಾಪ್ತಿಯಲ್ಲಿ. ಹಾಗಾಗಿ ಇಲ್ಲಿ
ನಾನು ನೀನೆಂಬ ಭೇದಗಳಿಂದಲೂ ಕೂಡಿರುವ ಈ ಕಲ್ಪಿತ ಪುರುಷನನ್ನು ತೋರಿಸಿ ಕಳೆಯುವುದಕ್ಕಾಗಿ, ತೋರಿಸಿ ಮತ್ತೆ ಉಳಿಸಕ್ಕಾಗಿ ಅಂದಿಲ್ಲ. ಲಿಜಗುಣ ಶಾಸ್ತ್ರ ಲಕ್ಷಿಟ್ಟು ಕೇಳ್ಬೇಕು. ತೋರಿಸಿ ಕಳೆಯುವುದಕ್ಕಾಗಿ. ಈಗ ಒಂದು 8, 10, 12, 17, 18 ಆನೆ ಇರ್ತಾವ. ಇನ್ನೊಬ್ಬನು ಒಂದು ಆನೆ ತಂದು ಅದ ಸೇರಿಸ್ತಾನ. ಈಗ ಲೆಕ್ಕ ಮಾಡಿದ್ರೆ ಈಗ 18 ಮೊದಲಿದ್ದು, ಈಗ 19 ಅದು ಇಲ್ಲ. ಮತ್ತೆ ತಾನು ಸೇರಿಸಿದ ಆನೆಯನ್ನ ತಗೊಂಡು ಹೋಗ್ಬಿಡ್ತಾನ ಅವನು. ಮತ್ತೆ 19 ಉಳಿತೇವ ನಾವು, 18 ಉಳಿಯವು. ಯಾಕ ಮೊದಲು 18 ಇದ್ವು, ಅದ್ರಾಗೊಂದು ಬಂದಿತ್ತು, 19 ಆಯ್ತು. ಬಂದದ್ದು ಹೋಯ್ತು, ಮೊದಲಿದ್ದ 18 ಹಂಗೆ ಉಳಿದು ಅಂತ ಅರ್ಥ. ಅದ್ರಂಗ ಮೊದಲಿರ್ತಕ್ಕಂಥ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಏನದ ಹೇಳಕ್ ಬರಲಾರ್ದು. ಅದು ಯಾವ್ದಕ್ಕೆ ಹೇಳಕ್ ಬರ್ತದ? ಅನುಭಾವಕ. ಅಲ್ಲಿ ಅನುಭವ ಅನ್ನಬಾರ್ದು, ಅನುಭಾವ. ಅನುಭವ ಅಂದ್ರೆ ಅದರ ಜ್ಞಾನ. ಸಕ್ಕರೆ ಜ್ಞಾನ ಅದ, ಅನುಭವ ಇಲ್ಲ. ಹುಣಸೆಹಣ್ಣಿನಗಾದ ಹುಳಿ ಅದರ ಅನುಭವ. ಬೇವಿನ ವಿಷ ಅದು ಅನುಭವ. ಈಗ ಏನೇನು ನಮ್ಗೆ ತೋರುವಂತ ವಸ್ತುಗಳಲ್ಲಿ ತಿಳ್ಕೊಂತೀವಿ ಅವೆಲ್ಲ ಅನುಭವ ಅಷ್ಟೇ. ಅವನು ಹೇಳಕ್ ಬರ್ತದ. ಎಲ್ಲರೂ ಹೇಳ್ತಾರೆ ಅದನ್ನ, ಅನುಭವ. ಅದಕ್ಕೆ ಸರ್ಪಭೂಷಣ ಲಕ್ಷಿಟ್ಟು ಹೇಳ್ಯಾರ. ನೀವು ಕೇಳಿ ನಿಮ್ಗೆ ಗೊತ್ತದ. ಅಲ್ಲಿ ಏನ್ ಹೇಳಿದ್ರು, ಅನುಭವಿಗಳು ನೀವೆಲ್ಲ ಬಂದು ಕೂಡಿ ಅನುಭಾವದ ಅಡಿಗೆ ಮಾಡಂದ್ರು. ಇದು ಪರೋಕ್ಷ ಅಪರೋಕ್ಷ ಅಂತ ಅರ್ಥ ಮಾಡಬೇಕು. ಇದನ್ನ ಅನುಭವ ಅಂದ್ರೆ ಏನು? ಸಕ್ರೆ. ಅನುಭವ ಅಂದ್ರೆ ಸಿಹಿ. ಸಕ್ಕರೆ ಅನುಭವ ಯಾರಿಗೂ ಗೊತ್ತಿಲ್ಲ. ಎಲ್ಲ ಸಕ್ಕರೆ ಉಪ್ಪು, ಸಕ್ಕರೆ. ಆದ್ರೆ ಅದರ ಒಳಗೆ ಸಿಹಿ, ಅದರೊಳಗಿರ್ತಕ್ಕಂಥ ಹುಳಿ ಅದಲ್ಲ, ಉಪ್ಪು. ಕೈಯಾಗಿಡೋದು ಸಕ್ಕರೆ ಹಿಡ್ಕೊಂಡ್ರೆ ಉಪ್ಪು ಹಿಡ್ಕೊಂಡ್ರೆ ಗೊತ್ತಾಗ್ತಾನೆ? ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಅನುಭಾವಕ್ಕೆ ಬಂದಾಗ ಇದು ಸಿಹಿ ಆದ, ಇದು ಹುಳಿ ಆದ. ಉಪ್ಪು ಹೆಂಗಿರ್ತದೆ, ಸಿಹಿ ಹೆಂಗಿರ್ತದ ಅಂತ ಕೇಳಿದ್ರೆ, ಸಕ್ಕರೆ ಇದ್ದಂಗ ಉಪ್ಪಿದ್ದಂಗ ಹಂಗ ಹೇಳಿದ್ರೆ ಅನುಭವ ಆಯ್ತು ಅವನಿಗೆ. ಅಲ್ಲ ಮರೆಯ ಸಿಹಿ ಹೆಂಗಿರ್ತದ, ಇದನ್ನ ಸರಿ, ಇದು ಸಕ್ಕರೆ ಉಪ್ಪಂದು ಒಪ್ಪಿದೆ. ಸಿಹಿ ಹೆಂಗದ, ಉಪ್ಪು ಹೆಂಗದ ಅದನ್ನ ಹೇಳಂತ ನಾವು. ಅದನ್ನ ನೀನು ತಿಂದು ನೋಡಂತ ಹೇಳ್ಬೇಕು ವಿನ ಸಿಹಿ ಹಿಂಗೆ ಆದಂತ ಸಿಹಿ ಲಕ್ಷಣ ಹೇಳಕ್ ಬರಂಗಿಲ್ಲ. ಉಪ್ಪಿನ ಲಕ್ಷಣ ಹೇಳಕ್ ಬರ್ತದೆ. ಇದೇನಾಯ್ತು? ಅನುಭವ. ಹಾಗಾಗಿ ಅನುಭವಿಗಳು ನೀವೆಲ್ಲ ಬಂದು ಅನುಭಾವದ ಅಡಿಗೆ ಮಾಡಿ. ಅದೇ ಎಂತ ಅಡಿಗೆ ಮಾಡಿ? ಅನುಭಾವದ ಅಡಿಗೆ ಮಾಡಿ ನೀವೆಲ್ಲ ಕೂಡಿ. ಅನುಭವ ಮಾಡೋದು ಬೇಡ, ಅನುಭವದ ಅಡಿಗೆ ಮಾಡ್ರಂತ ಅವ್ರೀಗ. ನಾವು ಅನುಭವಕ್ಕೂ ತಿರ್ತೀವಿ. ಹಂಗಂದ್ರೆ ಏನಾಯ್ತು, ಹಿಂಗಂದ್ರೆ ಏನಾಯ್ತು, ಇದು ಬರ್ತದೆ ಸಹಜ, ಹೌದಿಲ್ಲ? ಅದ್ರ ಒಳಗಿನ ಅನುಭವಕ್ಕೆ ಹೋಗ್ರಿ. ಹೋದಾಗ ಈ ಕಲ್ಪಿತ ಪುರುಷನನ್ನ ತೋರಿಸಿ ಕಳೆಯುವುದಕ್ಕಾಗಿ ಅಷ್ಟೆ. ಇಲ್ಲಿ ಮುಗಿತು ಉತ್ತಮ ಅಧಿಕಾರಿಗೆ ಅಂತ ಹೇಳಿ ನಾ ಮೊನ್ನೆ ಹೇಳಿದೆ. ತೋರಿಸಿ. ಈಗ ಹುಡುಗರು ಅಳ್ತಿರ್ತಾರ, ಯಾವ್ದಕ್ಕೊಂದು ಅಳ್ತಿರ್ತಾರ. ಎದಕ್ಕೆ ಅಳ್ತಾರ ಹುಡುಗ ಅಂದ್ರೆ, ಇಲ್ಲ ಅವನಿಗೆ ಬಾಲ್ ಬೇಕಂತ ಅಳ್ತದ, ಬ್ಯಾಟ್ ಬೇಕಂತ ಅಳ್ತದ, ಇಲ್ಲ ಒಂದ್ ಏನೇನ ನೋಟು ರೊಕ್ಕ ಬೇಕಂತ ಅಳ್ತದ. ಅವ್ರು ಇನ್ನೊಬ್ರು ಒಂದು ಅಂಕೇನ್ ದೊಡ್ಡದ, ಅಲ್ಲಿ ಬಾಲ್ ಅಂದ್ ನೋಡು ಸದ್ ತಂದ್ ಕೊಡಂತದ, ಬ್ಯಾಟ್ ಅದ ತಂದ್ ಕೊಡ್ತಾರ. ತಂದು ಕೊಟ್ಟ ಮೇಲೆ ಸುಮ್ಮನೆ ಆತದ. ಆಮೇಲೆ ಇವ್ರ ಮನೆಗೆ ಬಿಟ್ಟು ಹೋಗ್ತಾರನ್ನವ್ರು. ಆಯ್ತು, ಅದು ಸುಮ್ಮನೆ ಆದಾಗ ಮತ್ತೆ ಅವ್ರು ತಗೊಂಡು ಹೋಗ್ಬಿಡ್ತಾರ. ಈಗ ಇವನಿಗೆ ಭ್ರಮೆ ಹಿಡದಲ್ಲ, ಭ್ರಮೆ ಹಿಡಿದ ಜೀವನಿಗೆ
ಯಾಕೆ ಹಿಡಿತು? ತನ್ನ ತಾನು ಮರೆತು ಭ್ರಮೆ ಹಿಡಿದಲ್ಲ. ಈ ಭ್ರಮೆಯನ್ನ ಬಿಡಿಸೋಕ್ಕೋಸ್ಕರವಾಗಿ ಇನ್ನೊಂದು ತಂದು ಹಾಕಿದ್ ನೋಡು. ಯಾವ ಭ್ರಮೆ ಬೀಡ್ತು ಅಂದ್ರೆ ಇದು ಇಲ್ಲವೇ ಇಲ್ಲ. ಹಾಗಾಗಿ ಇದು ಕೂಡ ಏನಾಯ್ತು ಅಂದ್ರೆ ಭ್ರಮೆಯನ್ನ ಕಳೆಯೋದಕ್ಕಾಗಿ, ಸತ್ಯವನ್ನ ತಿಳಿಸೋದಕ್ಕಾಗಿ ಸುಳ್ಳನ್ನ ಹೇಳಿದ್ರು. ಸುಳ್ಳು ಹೇಳಬೇಕಂತ ಹೇಳಿಲ್ಲ, ಸತ್ಯವನ್ನು ತಿಳ್ಕೋಕ್ಕೋಸ್ಕರ ಸುಳ್ಳು ಹೇಳಿದ್ರು. ನಿನ್ನ ಸತ್ಯ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಸತ್ತು ಚಿತ್ತು ನಿತ್ಯ ಆನಂದ ಪರಬ್ರಹ್ಮ ಸ್ವರೂಪ ನೀನು ಇದ್ದಿ, ಹೌದಿಲ್ಲ? ಅದನ್ನ ನಿನಗ ತಿಳಿಯವಲ್ತಲ್ಲ. ಈಗ ನಕಲಿ ನೋಟು ಅಸಲಿ ನೋಟು ಯಾವ್ದು ಗೊತ್ತಿಲ್ಲ ಅಂದ್ರೆ ಜೋಬ ಇಟ್ಕೊಂಡು ಓದ್ತಿದ್ದಿ, ಮುಂದೆ ಸಿಗಬಿಡ್ತಿದ್ದಿ. ಮತ್ತೆ ನಕಲಿ ನೋಟು ಯಾರಿಗೆ ಮಾರಾಟ ಮಾಡ್ತಾರ? ಅಸಲಿ ನೋಟು ಜ್ಞಾನ ಇದ್ದವನಿಗೆ ನಕಲಿ ನೋಟು ಮಾರಾಟ ಮಾಡಂಗಿಲ್ಲ. ಅಂತ ತಗದಲ್ಲ ಅವನು, ಏನ್ ಸುದ್ದಿ ಅಂತಾನ. ಯಾರಿಗೆ ನಕಲಿ ಅಸಲಿ ನೋಟು ನಕಲಿ ನೋಟು ಅಂತ ಜ್ಞಾನ ಇಲ್ಲ, ನಕಲಿ ಜ್ಞಾನ ಇಲ್ಲ, ಅವನಿಗೆ ತಂದು ಹಾಕ್ತಾರ ನೋಡಿ. ಅವನೇ ನಕಲಿ ನೋಟು ಮಾರಾಟ ಮಾಡಿ ಅಸಲಿ ನೋಟನ್ನು ಅವ್ರ ಕಡೆ ತಗೊಂಡು ಹೋಗ್ತಾರೆ. ಅವರೆಷ್ಟು ಸೂರ್ ಇರ್ಬೇಕು. ಯಾವಾಗ ತಿಳ್ಕೋಬೇಕು ಇವನು ಎಂತ ಹುಚ್ಚಿದ್ರು ಕೂಡ. ಇವರು ನಾನು ಸ್ವಲ್ಪ ನೋಟು ಕೊಟ್ರೆ, 1,00,000 ರೂಪಾಯಿ ಕೊಟ್ರೆ ಅವರು 3 ಲಕ್ಷ ಕೊಡ್ತಾರಂದ್ರೆ ಇವ್ರು ಯಾಕೆ ಕೊಡ್ತಾರಂತ ವಿಚಾರ ಮಾಡಲ್ಲ ನೋಡಿ. ಇವನು ವಿಚಾರ ಮಾಡಿದ್ದೇನೆ. ಇವನು ಅವೇ ಅಸಲಿ ಆಗಿದ್ರೆ ಅವನ್ ಯಾಕೆ ನಾನು ಕೊಡ್ತಿದ್ದ? 1ಕ್ಕೆ 2 ಪಟ್ಟು ಯಾಕೆ ಕೊಡ್ತಂದಪ್ಪ? ಅದರಂತೆ ಇಲ್ಲಿ ಕೂಡ ನಿನ್ನ ಸ್ವರೂಪ ಏನದ, ಅಸಲಿ ಯಾವ್ದು ನಕಲಿ ಯಾವ್ದು ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ಇಲ್ಲಿ ಕಲ್ಪನೆಯನ್ನ ಮಾಡಿ ಹೇಳಿದ್ದೇನೆ ಹೊರತು ನಿಜವಾಗಿ ಕಲ್ಪಿತ ಪುರುಷ ಇಲ್ಲ. ಬಂಜಿ ಮಗ ನೀನು, ಬಂಜಿ ಮಗ ಅಂತ ಯಾನ? ಬಂಜಿ ಮಗ ಅಂತಾರೆ. ಯಾಕಂದ್ರೆ ಮಕ್ಕಳಿಲ್ಲ ಅಂದ್ರೆ ಬಂಜಿ, ಹೌದಾ? ಆ ಬಂಜಿ ಮಗನಿಗೆ ಮತ್ತೆ ಏನಂತ ಹೆಸರಿರ್ತದೆ? ಇಲ್ಲವೇ ಇಲ್ಲ. ಅದ್ರಂಗ ಈ ಒಂದು ಕಲ್ಪಿತ ಅವಿದ್ಯ ಮಾಯ ಅಂತದ್ದೇನದ, ಮಾಯ ಮಹಾತತ್ವ ತ್ರಿಗುಣಾಂಕಾರ ಇಲ್ಲಿ ಅನಂತ ರೀತಿ ಹೇಳ್ತಾ ಬಂದಲ್ಲ. ಮಾಯೆಯಿಂದ ಆತ್ಮನಿಂದ ಮಾಯೆ, ಮಾಯಿಂದ ಮಹಾತತ್ವ, ಮಹಾತತ್ವದಿಂದ ತ್ರಿಗುಣಾಂಕಾರ, ತ್ರಿಗುಣಾಂಕಾರದಿಂದ ಭೂತಾದಿ ಅಹಂಕಾರ, ಭೂತಾದಿ ಅಹಂಕಾರದಿಂದ ಪಂಚಮಹಾಭೂತ, ಪಂಚಮಹಾಭೂತ ಪಂಚೀಕೃತಗೊಂಡು 25 ತತ್ವಗಳಿಂದ ಅನಂತ ಭಾವನೆಗಳು, ಅವಿದ್ಯಾ ಸ್ಮೃತಿ ರಾಗ ದ್ವೇಷ ಇವೆಲ್ಲ ಆಗಿವಿಲ್ಲ. ಯಾರೆಲ್ಲ ಅವ ಇವು ಅಂದ್ರೆ ಇಲ್ಲಿ ವಿರಾಟ ಸ್ವರೂಪನಾದ ಪರಮಾತ್ಮನಲ್ಲಿ ವಿರಾಟ ಅವನು. ಅವನಲ್ಲಿ ಏನವ ಹಿರಣ್ಯ ಗರ್ಭ ಅಂದ್ರು. ತನ್ನ ಯಾವ ಒಂದು ಒಟ ಬೀಜ ಅಂತ ಹೇಳಲ್ಲ, ಆ ಬೀಜ ಮರವನ್ನ ಹೆಂಗ ತನ್ನ ಹೊಟ್ಟೆಗೆ ಇಟ್ಕೊಂಡದಲ್ಲ ಪ್ರಕೃತಿ, ಅದು ವಿಕೃತಿ ಆದಾಗ ಏನಾಯ್ತು, ದೊಡ್ಡ ಮರ ಆಯ್ತು ನೋಡ್ರಿ. ಆ ಪ್ರಕೃತಿ ಏನಾದ ಇಟ್ಕೊಂಡು ದೊಡ್ಡ ಜಗತ್ತಾಗಿದೆ ಈಗ. ಇಲ್ಲಾಂದ್ರೆ ಎಲ್ಲಿದಾತಿತ್ತು ಅಂತ ಶಕ್ತಿ ಇದ್ದದ್ಕಂತ. ಹಾಗಾಗಿ ಅಪವಾದಗಳನ್ನು ಮಾಡಬೇಕು. ಇದು ಹೇಗಿದೆ ಮಾಯೆ ಅಂದ್ರೆ, ಮಾಯೆಯಲ್ಲಿ ಬಂಜಿ ಮಗ ಇದ್ದಂಗ, ಬಂಜಿ ಮಗ ಇದ್ದಂಗ. ಯಾಕ್ರಿ ಬಂಜಿ ಮಗ ಗಂಡ ಅಂತರು ಹೆಣ್ಣಂತರು? ಬಂಜಿ ಮಗ ಅಂದ್ರೆ ಹುಟ್ಟೇ ಇಲ್ಲ ಅವನು. ಹುಟ್ಟಿಲ್ಲ ಮೇಲೆ ಹೆಣ್ಣ ಗಂಡ ಅಂತ ಕೇಳಿದ್ರೆ ಅದು ಸ್ತ್ರೀ ಅನ್ನೋಕ್ಕೂ ಬರಂಗಿಲ್ಲ, ಪುರುಷ ಅನ್ನೋಕ್ಕೂ ಬರಂಗಿಲ್ಲ. ಯಾಕೆ ಅನ್ನೋಕ್ ಬರಂಗಿಲ್ಲ ಅಂದ್ರೆ ಅದು ಇಲ್ಲವೇ ಇಲ್ಲ. ಬಂಜಿ ಮಗ ಇದ್ರಲ್ಲ, ಒಂದು ಗಂಡನಾಗ್ಲಿ ಹೆಣ್ಣನಾಗ್ಲಿ ಅಂತ ಹೇಳಕ್ ಬರ್ತದ. ಅಥವಾ ನಪುಂಸಕ ಇಟ್ಕರಿ, ನಪುಂಸಕ ನಪುಂಸಕ ಹೆಣ್ಣಂತರು ಗಂಡಂತರು, ಹೆಣ್ಣು ಅನ್ನಕ್ ಬರಂಗಿಲ್ಲ, ಗಂಡು ಅನ್ನಕ್ ಬರಂಗಿಲ್ಲ. ಹಾಗೆ ಮಾಯ ಅನ್ನೋದು ಇದು ಕೂಡ ಇದೆ ಅಂತ ಹೇಳಕ್ ಬರಂಗಿಲ್ಲ. ಬಂಜಿ ಮಗ ಗಂಡು ಹೆಣ್ಣು ಅಂತ ಹೆಂಗೆ ಹೇಳಕ್ ಬರಂಗಿಲ್ಲ. ಅದಕ್ಕೆ ಇದು ಸತ್ಯ ಅಸತ್ಯ ಅಂತ ಹೇಳಕ್ ಬರಂಗಿಲ್ಲ. ಕಾರಣ ಅನಿರ್ವಚನೀಯ ಪದ ಅಂತ ಮುಂದೆ ಹೇಳಿಕಂತಂದ್ರು. ಅಜ್ಞಾನ ಕಾಲದ ಸತ್ಯ,
ಜ್ಞಾನ ಕಾಲದಲ್ಲಿ ಮಿಥ್ಯ. ಅದಕ್ಕಾಗಿ ಆದಂದ್ರೆ ಆದ, ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ರು. ಇನ್ನೇನು ಹೇಳ್ಬೇಕು ಶಾಸ್ತ್ರ. ಹೀಗೆ ಅಪವಾದಗಳನ್ನು ಮಾಡಿದ್ರು. ಅಧಿಷ್ಠಾನವಾದ ಬ್ರಹ್ಮದ ಜ್ಞಾನಕ್ಕೋಸ್ಕರವಾಗಿ ಅಪವಾದ ಮಾಡಿ ಬಂದ್ರು ಅವರು. ಆರೋಪ ಅಧ್ಯಾರೋಪ, ಆರೋಪ, ಅಪವಾದ ಅಂದ್ರೆ ಒಂದೇ, ಹೊರತು ನಿಜವಾಗಿ ಇಲ್ಲೆಂಬ ಭಾವ ಆರೋಪ ಅಷ್ಟೇ. ಅನ್ನಂಗಿಲ್ಲೇನು, ಆರೋಪ ಒಂದದ. ದೊಡ್ಡ ದೊಡ್ಡ ಜೈಲಿಗೆ ಬಿದ್ದಂತಲ್ಲ, ಆರೋಪ ಆಗ್ಯದ. ಈ ಅಪರಾಧಿ ನಾನು ಆರೋಪಿ ಅಷ್ಟೇ, ಸಾಬೀತಾಗ್ಯದ. ಸಾಬೀತ ಆದ್ಮೇಲೆ ಅಪರಾಧ ಆಗ್ತೀನಿ. ಆರೋಪ ಅಂದ್ರೆ ಅದು ನಿಜವಲ್ಲ, ಸಾಕ್ಷಿ ಸಮೇತ ನಿಶ್ಚಯವಾದಾಗ ಅವನೇನಂತ ಅಪರಾಧ ಆಗ್ತಾನ. ಅದರಂತೆ ಇಲ್ಲಿ ಇವನು ಪರಬ್ರಹ್ಮ, ಅಲ್ಲಿ ಆರೋಪಿ ಮಾಡಲಿಕ್ಕೆ ಏನು ಇಲ್ಲ. ಅದಕ್ಕಾಗಿ ಅವನಿಗೆ ಅಪರಾಧಿ ಇಲ್ಲ, ಅವನಿಗೆ ಯಾವ ಶಿಕ್ಷೆ ಇಲ್ಲ, ಶಿಕ್ಷೆ ಇಲ್ಲ, ಬಂಧನ ಇಲ್ಲ, ಬಂಧನ ಇಲ್ಲ ಅಂದ್ರೆ ಬಿಡುಗಡೆನೇ ಇಲ್ಲ ಅಂತ ಕಿತ್ತಿ ಹಾಕುವ ಪ್ರಯತ್ನವನ್ನು ಮಾಡಿದರು. ಇಲ್ಲಿಗೆ ಕಲ್ಪಿತ ಪುರುಷೋತ್ಪತ್ತಿ ನಿರೂಪಣೆ ಸೂತ್ರ 5ಕ್ಕೆ ಪದ 38ಕ್ಕೆ ಮಂಗಲ ಆಗ್ತದೆ. ಮತ್ತೆ ಯಾರಾದ್ರೂ ಪದ್ಯ ಹಾಡ್ತಾರೆ, ನೀನು ಅಂದ್ಬಿಟ್ರಮ್ಮ.